ನಮಸ್ಕಾರ ರೀ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು, ಅದ್ರಾಗೂ ನಮ್ಮ ಬೀದರ್ ಡಿಸ್ಟಿಕ್ ಸ್ಪೆಷಲ್ಲು ಉದ್ದಿನ ಬ್ಯಾಳೆ ಇಲ್ಲ. ಈ ಉದ್ದಿನ ಬೇಳೆ ಸಾರು ಹೆಂಗೆ ಮಾಡ್ಬೋದಂತ ತೋರಿಸ್ತೀನಂತ್ರಿ. ನಮ್ಮ ಜೋಳದ ರೊಟ್ಟಿ ಸರಿ ಅಂತೂ ಸೂಪರ್ ಕಾಂಬಿನೇಷನ್ ಅದ ರೀ. ಈಗ ಈ ಬ್ಯಾಳೆ ಮಾಡ್ಲಿಕ್ಕೆ ನಮಗೆ ಇಲ್ಲಿ ಉದ್ದಿನ ಬ್ಯಾಳೆ ಬೇಕಾಗ್ತಾವ್ರಿ. ನಾವು ಒಂದು ದೊಡ್ಡ ಬಟ್ಟೆಲಿ ತುಂಬ ಉದ್ದಿನ ಬ್ಯಾಳೆ ಇಲ್ಲ ಉದ್ದಿನ ಕಾಳು ತೊಗೊಂಡಿನಿ ರೀ. ಯಾವಾರ ತೊಗೊರಿ ನಡೀತದ. ಒಂದು 2 ಸಲ ತೊಳೆದು ತಂದು ಈಗ ಕುಕ್ಕರ್ನಾಗ ಹಾಕ್ಬಿಟ್ಟಿನಿ ರೀ. ಇದ್ರಾಗ ನಾವು ಬ್ಯಾಳೆ ಎಷ್ಟು ತೊಗೊಂಡಿರ್ತೇವಲ್ರಿ ಅದರ್ಲಿಂದ ಅಂದ್ರೆ ಅದೇ ಬಟ್ಟಲಿಂದ 1.5 ಬಟ್ಟಲು ನೀರು ಸೇರಿಸ್ಬೇಕಾಗ್ತದೆ. ಮತ್ತು ಸ್ವಲ್ಪ ಇಲ್ಲಿ ಅರಿಶಿನ ಪುಡಿನೂ ಸೇರಿಸ್ಬಿಡ್ತೀನಂತ್ರಿ. ಚಂದ ಕಲಿಸಿ ಈಗ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಈಗೇನು ಮಾಡಬೇಕಾಗ್ತದೆ ಅಂತಂದ್ರೆ ಒಂದು 3 ಸೀಟಿ ಹೊಡೆಸಿ ತರಬೇಕಾಗ್ತದೆ ರೀ. 2 ಇಲ್ಲ 3 ಸೀಟಿ ಹೊಡೆಸಿದ್ರೆ ಸಾಕ್ರಿ. ನಮಗಿಲ್ಲಿ ಪೂರ್ತಿ ನುಣ್ಣುಗ್ನು ಅಂದ್ರೆ ಪೇಸ್ಟ್ ಥರನೂ ಆಗಬಾರ್ದು. ಸ್ವಲ್ಪ ಇಲ್ಲಿ ಕಾಳು ಇದ್ರೆ ಚಲೋ ಟೇಸ್ಟ್ನೂ ಬರ್ತದೆ ಮತ್ತು ಜಾಸ್ತಿ ಜಿಗುಟ್ನೂ ಅನ್ಸಲ್ರಿ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ರೀ. ಹಾಗೆ ಹಸಿ ಮೆಣಸಿನ್ಕಾಯಿ ಖಾರ ಸೇರಿಸ್ಲತ್ತೀನಿ ರೀ. ಈ ಉದ್ದಿನ ಬೇಳೆಗೆ ನೋಡ್ರಿ, ಈ ಒಣ ಖಾರ ಅಂದ್ರೆ ಏನ್ರಿ ಪುಡಿ ಖಾರ ಹಾಕೋದ್ಕಿಂತ ಹಸಿ ಖಾರ ಹಾಕೋದ್ರಲಿಂದ ಮಸ್ತ್ ಟೇಸ್ಟ್ ಬರ್ತದ್ರಿ. ಈಗೆಲ್ಲ ಚಂದ ಕಲಿಸ್ಕೊಂಡು ಇದ್ರಾಗ ಒಂದು ಸ್ವಲ್ಪ ಹುಣಸಿ ಹಣ್ಣಿಂದು ಹುಳಿ ಕಿವುಚಿ ಸೇರಿಸ್ಲತ್ತೀನಿ ರೀ. ಹುಳಿನೂ ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ. ಈ ಉದ್ದಿನ ಬೇಳೆ ಅಂದರೆ ಹುಳಿ, ಉಪ್ಪು, ಖಾರ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇರಬೇಕ್ರಿ. ಅಂದರೆ ಟೇಸ್ಟು ಮಸ್ತ್ ಬರ್ತದ್ರಿ. ಎಲ್ಲ ಹಿಂಗೆ ಚಂದ ಕಲಿಸ್ಕೊತೀನಂತ್ರಿ. ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕಾಗ್ತದಲ್ರಿ. ಹಿಂಗಾಗಿ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಒಂದಿಷ್ಟು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಬಿಟ್ಟಿನಿ ರೀ. ಎಣ್ಣೆ ಬಿಸಿ ಆಗ್ಯದ್ರಿ. ಸಾಸಿವೆ ಮತ್ತು ಜೀರಿಗೆಗೆ ಇದ್ರಾಗ ಹಾಕಿ ಚಂದ ಅವಕ್ಕೆ ಕೆಂಪುಗಾಗತನ ಹುರ್ಕೊತೀನಂತ್ರಿ. ಇದ್ರಾಗ ಶುಂಠಿ ಬೆಳ್ಳುಳ್ಳಿ ಏನು ಮಾಡೇನಿ ರೀ ಕುಟ್ಟಿ ಸೇರಿಸ್ಲತ್ತೀನಿ ರೀ. ಬೆಳ್ಳುಳ್ಳಿ ಜಾಸ್ತಿ ಇರಬೇಕ್ರಿ, ಶುಂಠಿ ಕಮ್ಮಿ ಇರಬೇಕ್ರಿ. ಬೇಕಾದ್ರೆ ನೀವು ಬರೀ ಬೆಳ್ಳುಳ್ಳಿನೂ ಹಾಕೋಬೋದ್ರಿ, ನಡೀತದೆ, ಮಸ್ತ್ ಫ್ಲೇವರ್ ಬರ್ತದೆ. ಹಿಂಗಾಗಿ ಕೆಂಪುಗಾಗಣ ಏನು ಮಾಡಬೇಕ್ರಿ, ಒಂದಿಷ್ಟು ಉಳ್ಳಾಗಡ್ಡಿ ಸೇರಿಸ್ಬಿಡ್ಬೇಕ್ರಿ ಮತ್ತು ಕರಿಬೇವನು ಹಾಕಿಬಿಡ್ಬೇಕ್ರಿ. ಈಗ ಇವೆರಡಕ್ಕೂ ನಾವೀಗ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಸತನ ಇವಾಗ ಹುರಿಬೇಕಾಗ್ತದೆ ರೀ. ಭಾಳ ಸರಳ ಅದ ರೀ ಈ ಉದ್ದಿನಬೇಳೆ ಮಾಡೋದು. ಅದರ ರುಚಿ ಅಂತೂ ಭಾರಿ ಇರ್ತದೆ ರೀ. ಈಗ ಕುದಿಸಿಟ್ಟಿದ್ದು ಈ ಬ್ಯಾಳೆ ತಂದು ಇದ್ರಾಗ ಸೇರಿಸ್ಬಿಡ್ತೀನಿ ರೀ. ಅದೇ ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕ್ಕೊಂಡು ಅವನು ತಂದು ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಮತ್ತು ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಲತ್ತೀನಿ ರೀ. ಕನ್ಸಿಸ್ಟೆನ್ಸಿ ನೋಡ್ಕೋರಿ. ನಾ ಇಲ್ಲಿ ಪೂರ್ತಿ ಅಳಸ್ನೂ ಮಾಡತ್ತಿಲ್ರಿ, ಪೂರ್ತಿ ಘಟ್ನೂ ಮಾಡ್ಲತ್ತಿಲ್ರಿ. ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲನೂ ಸೇರಿಸ್ಬಿಟ್ಟೇನಿ ರೀ. ನಾವು ಹುಳಿ ಜಾಸ್ತಿ ಹಾಕಿದ್ದೇವಲ್ರಿ, ಟೇಸ್ಟು ಬ್ಯಾಲೆನ್ಸ್ ಮಾಡ್ತದ್ರಿ ಬೆಲ್ಲ ಹಾಕೋದ್ರಲಿಂದ. ಈಗ ನೋಡ್ರಿ ಕುದಿಲಕ್ಕ ಶುರು ಆಗ್ಯದ್ರಿ. ಇಲ್ಲಿ ಒಂದು 3-4 ನಿಮಿಷ ನಾವು ಸಣ್ಣ ಉರಿದಾಗ ಇದಕ್ಕೆ ಕುದಿಸ್ಬೇಕಾಗ್ತದ್ರಿ. ಅಂದರೆ ಇದರದ್ದು ಟೇಸ್ಟು ಜಾಸ್ತಿ ಆಗ್ತದೆ. ಈಗ ಕೊನೆಗೆ ಜಾಸ್ತಿನೇ ಕೊತ್ತಂಬರಿ ಹಾಕೋರಿ, ಮಸ್ತ್ ಟೇಸ್ಟ್ ಬರ್ತದೆ ಅದರಲಿಂದ. ಈಗೇನು ಇದಕ್ಕೆ ಜಾಸ್ತಿ ಕುದಿಸೋದೇನು ಬೇಕಾಗಲ್ರಿ. ಆರಣ ನೋಡ್ರಿ ಇನ್ನು ಸ್ವಲ್ಪ ಗಟ್ಟಾಗ್ತದ್ರಿ. ಆಯ್ತು ರೀ, ನಮ್ಮದು ಉದ್ದಿನ ಬೇಳೆ ಇಲ್ಲಿ ರೆಡಿಯಾಗಿಬಿಟ್ಟದ್ರಿ. ಜೋಳದ ರೊಟ್ಟಿ ಸರಿ ಉಣ್ರಿ, ಮಸ್ತ್ ಕಾಂಬಿನೇಷನ್ ಅದ ರೀ. ಅನ್ನದ ಸರಿನೂ ಚಲೋ ಹತ್ತದ್ರಿ. ಅದರ ಚಪಾತಿ ಸರಿ ಅಷ್ಟು ಟೇಸ್ಟ್ ಬರಲ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು.